ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಜುಡಿತಾ. ಈಗ ನಾವು ತೆಂಗಿನಕಾಯಿಯನ್ನು ಹೇಗೆ ಒಡೆಯೋದು ಅಂತ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಇದು ತೆಂಗಿನ ಮರ. ಕಲ್ಪವೃಕ್ಷ ಇದು ತೆಂಗಿನಕಾಯಿ ಫ್ರೆಂಡ್ಸ್. ಈಗ ನಾವು ಹೇಗೆ ಇದನ್ನು ಒಡೆಯೋದು ಅಂತ ತೋರಿಸ್ಕೊಡ್ತೀವಿ. ನಾನು ಮತ್ತು ಜೋಡಿ ಜೊತೆನಲ್ಲಿದ್ದೀವಿ. ಇದನ್ನು ಈಸಿ ಮೆಥಡಲ್ಲಿ ಯಾವ ಥರ ನಾವು ಎಳ್ನೀರನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಬನ್ನಿ ನೋಡೋಣ. ನನ್ನ ಹತ್ರ ಮಚ್ಚಿದೆ. ಇದ್ರ ಹೆಸರು ಮಚ್ಚು ಅಂತ ಹೇಳ್ತಾರೆ. ಇದು ತೆಂಗಿನಕಾಯಿ ಹೊಡೆಯೋದಕ್ಕೆ ತುಂಬ ಶಾರ್ಪಾಗಿರಬೇಕು. ಹಾಗಾಗಿ ನಮ್ಮ ಹತ್ರ ಶಾರ್ಪಾಗಿರೋಂಥ ಮಚ್ಚಿಲ್ಲ, ಸದ್ಯಕ್ಕಿರೋವಂಥದ್ದು ಇದೇ ಮಚ್ಚು. ಇದೇ ಮಚ್ಚಲ್ಲಿ ಹೇಗೆ ತೆಂಗಿನಕಾಯನ್ನು ಹೊಡೆಯೋದು, ಎಳ್ನೀರನ್ನು ಹೊಡೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಈ ಭಾಗದಿಂದ ಹೊಡಿತಾರೆ. ಅಲ್ಲಿ ತೆಂಗಿನಕಾಯಿಯನ್ನು ಎಳ್ನೀರನ್ನು ಹಿಂಗೆ ಹೊಡಿತಾರೆ. ಅದಷ್ಟು ತೊಂದರೆ ಇರೋದ್ರಿಂದ ನಾವು ಈ ಭಾಗದಿಂದ ಹೊಡಿಯೋಕ್ಕೆ ಹೋಗಲ್ಲ. ಈ ಮೂರು ಕಡೆ ತೆಗಿತಾರೆ. ಈ ಮೂರು ಇದೆಯಲ್ಲ, ಈ ಕಡೆ ನಾನು ಈ ಕಡೆ ಸ್ವಲ್ಪ ಸಾಫ್ಟಾಗಿರುತ್ತೆ. ನೋಡಿ ಸಾಫ್ಟಾಗಿರುತ್ತೆ, ಎಷ್ಟು ಹಾರ್ಡಾಗಿರಲ್ಲ. ಆಲ್ರೆಡಿ ಒಂದು ತೆಂಗಿನಕಾಯಿ ಹೊಡೆದಿದ್ದು ಗಟ್ಟಿಯಾಗಿದೆ. ಹಾಗಾಗಿ ಬೇರೆ ತೆಂಗಿನಕಾಯಿ ಎಳ್ನೀರನ್ನು ತೊಗೊಂಡಿದ್ದೀವಿ. ಇದು ಕಾಯಿ ಆಗ್ತಾಯಿದೆ. ಇದು ಹೊಡಿಬೇಕು, ಕಷ್ಟ ಇದೆ ಅದು. ಇದನ್ನು ನಾವು ಈಸಿಗೆ ತೆಗಿಬೋದು. ಇದು ನೋಡಿ, ಈ ಭಾಗ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ಅದು ತುಂಬ ಸಾಫ್ಟ್ ಇರುತ್ತೆ. ಈ ಭಾಗ ತುಂಬ ಹಾರ್ಡ್ ಇರುತ್ತೆ. ನಮಗೆ ಕಷ್ಟ ಆಗುತ್ತೆ ಈ ಭಾಗನ ನಾವು ಕತ್ತರಿಸ್ಬಿಟ್ಟು ಎಳ್ನೀರನ್ನು ತೆಗಿಯೋದು. ಮಚ್ಚು ಇಲ್ಲದೆ ಇರೋದ್ರ ಕಾರಣ ನಾನು ಈ ಭಾಗದಿಂದ ಹೆಂಗೆ ತೆಗಿಯೋದು, ಈಸಿ ಮೆಥಡಲ್ಲಿ ಹೇಗೆ ತೆಗಿಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟೇ ನೋಡಿ. ಬಂತು ನೋಡಿ, ಫುಲ್ಲು ನೀರು ಆಚೆಗೆ ಬಂದ್ಬಿಟ್ಟು ಒಂದೇ ಒಂದು ಏಟ್ಗೆ ನೀರು ಆಚೆಗೆ ಬಂತು ನೋಡಿ. ಇಷ್ಟೇ ನೋಡಿ, ತುಂಬ ಸಾಫ್ಟಾಗಿ ಈಸಿಗೆ ಬಂತು ನೋಡಿ. ಕಾಣಿಸ್ತಾ ಇದೆಯಾ? ಎಳ್ನೀರು ಕಾಣಿಸ್ತಾ ಇದೆ. ಈಗ ನಾನು ಇದನ್ನು ಹಾಗೆ ಕುಡಿಯೋಕ್ಕಾಗದೇ ಇರೋ ಕಾರಣದಿಂದ ನಾನೊಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ. ಏಕೆಂದರೆ ಬಟ್ಟೆ ಮೇಲೆಲ್ಲ ಚೆಲ್ಲುತ್ತೆ, ಮೈ ಮೇಲೆಲ್ಲ ಚೆಲ್ಲುತ್ತೆ. ಮತ್ತು ತುಂಬ ಕೋಲ್ಡ್ ಇದೆ ವಾತಾವರಣ. ಇವತ್ತು ಬಿಸಿಲಿಲ್ಲದೆ ಇರೋದ ಕಾರಣ ನಾವು ಮನೇಲೇ ಇದ್ವಿ. ನಾನು ಮತ್ತು ಜೂಡಿ, ಅವಳು ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ಕಾರಣ ಅಂತಂದು ನಾಳೆಯಿಂದ ಹೋಗ್ತಾಳೆ. ಹಾಗಾಗಿ ಅತ್ತೆ ಈಗ ಎಳ್ನೀರನ್ನು ಹೆಂಗೆ ತೆಗಿಯೋದು ನಾವೊಂದು ವಿಡಿಯೋ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ನಾವು ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಒಂದು ಎಳ್ನೀರನ್ನು ಈಸಿ ಮೆಥಡಲ್ಲಿ ತೆಗಿಯೋದು ಅಂತ ನಾನು ಮತ್ತು ಜೋಡಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಇಷ್ಟ ಆದರೆ ನೀವು ಶೇರ್ ಮಾಡಿ. ಸುಮಾರು ಜನ ತೋಟಕ್ಕೆ ಹೋಗ್ತಾರೆ, ಆಗ ಈ ಎಳ್ನೀರು ಹೆಂಗಪ್ಪ ಕುಡಿಯೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ತುಂಬ ಈಸಿ ಮೆಥಡ್ ಇದು. ಮತ್ತೊಂದು ಸಣ್ಣದು ಏನೇ ಒಂದು ಐಟಮ್ ಇದ್ದರೂ ಇದರಲ್ಲಿ ತೆಗೆದುಬಿಡ್ಬೋದು. ನಾವು ಒಂದು ಸ್ಪೂನ್ ಆಗಲಿ, ಒಂದು ಮನೆಗೆ ಹಾಕ್ತೀವಲ್ಲ ಕೀ, ಅದಿದ್ರೂ ಸಾಕು, ಬೀಗದ ಕೈ, ಅದರಿಂದನೂ ಈಸಿಗೆ ತೆಗಿಬೋದು. ಈ ಮೆಥಡಲ್ಲಿ ನಾನು ಮಚ್ಚನ್ನು ಯೂಸ್ ಮಾಡಿದ್ದೀನಿ. ಸೊ ನೋಡಿ, ಈಗ ಬಗ್ಗಿಸ್ತೀನಿ ಗ್ಲಾಸ್ಗೆ. ತುಂಬ ಜಾಸ್ತಿ ಇದೆ ಎಳ್ನೀರು. ಜೂಡಿಗೆ ಕುಡಿಯೋದಕ್ಕೆ ಹೇಳ್ತೀನಿ. ಕುಡಿ ಜೂಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿದೆಯಂತೆ. ಜೂಡಿ ಕುಡಿತಾ ಇದ್ದಾಳೆ. ನಾನು ಸ್ವಲ್ಪ ಕುಡಿದು ನೋಡ್ತೀನಿ. ವಾವ್, ತುಂಬ ಚೆನ್ನಾಗಿದೆ. ಎಳ್ನೀರು ಯಾವಾಗಿದ್ರೂ ಅದು ಎಳ್ನೀರೇ. ಕಲ್ಪವೃಕ್ಷ ಅಂತ ಹೇಳ್ತೀವಿ. ಮರದ ಎಳ್ನೀರು ಕುಡಿದ್ರೇ ಒಂಥರ ಖುಷಿ. ಎಲ್ಲರೂ ಈ ಪೆಪ್ಸಿ, ಕೊಕೋ ಕೋಲಾ ಅವುಗಳನ್ನೆಲ್ಲ ಕುಡಿಯೋದನ್ನು ಬಿಟ್ಟು ಡೈಲಿ ಒಂದು ಎಳ್ನೀರು ಸಾಧ್ಯ ಆದರೆ ಡೈಲಿ ಕುಡೀರಿ. ಡೈಲಿ ಕುಡಿಯೋಕೆ ಆಗಿಲ್ಲ ಅಂತಂದ್ರೂ ವಾರಕ್ಕೊಂದ್ಸರಿ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗೆಲ್ಲ ಎಳ್ನೀರು ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಸ್ವಲ್ಪ ಕುಡಿದ್ಬಿಟ್ಟು ಕುಡಿ. ನಾವೊಂದು ಇವತ್ತಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಿ. ನಾನು, ಜೋಡಿ ಮತ್ತು ಗಹನ ಎಲ್ಲ ಮಕ್ಕಳು
ಟೈಮ್ಸ್ ಅಂತ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಮ್ಮ ಚಾನಲ್ಲು. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸನ್ನು ನಮ್ಗೆ ತಿಳಿಸಿ. ಇದರಲ್ಲಿ ಇನ್ನೂ ಎಳ್ನೀರಿದೆ, ನಾನು ಮತ್ತೆ ಬಗ್ಗಿಸ್ತಾ ಇದ್ದೀನಿ ನೋಡಿ. ಈ ನೋಡಿದ್ರೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಎಳ್ನೀರು, ಬಟ್ 2 ಲೋಟ ಎಳ್ನೀರು ಹಾಕಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಎಳ್ನೀರು ನೋಡಿ. ಒಂಥರ ಖುಷಿ ಆಗುತ್ತೆ ಕುಡಿಯೋದಕ್ಕೆ. ನಾನು ಸ್ವಲ್ಪ ಕುಡಿತೀನಿ ಈಗ. ವಾವ್, ಸೂಪರಾಗಿದೆ. ಜೂಡಿಗೆ ಕೊಡ್ತಾ ಇದ್ದೀನಿ. ಈಗ ಇದರಲ್ಲಿ ಇದು ಎಳ್ನೀರು ತೆಗ್ದಾಗಿದೆ, ಆದರೆ ಗಂಜಿ ಬರುತ್ತೆ. ಸದ್ಯ ಇದರಲ್ಲಿ ಗಂಜಿ ಇಲ್ಲ, ಬರೀ ನೀರು ಮಾತ್ರ ಇತ್ತು. ಗಂಜಿ ಇರೋದನ್ನು ಈಗಾಗಲೇ ನಾವು ಆಲ್ರೆಡಿ ತೆಗ್ದು ತಿನ್ಕೊಂಡಿದ್ದೀವಿ. ಹಾಗಾಗಿ ಆಮೇಲೆ ಇದನ್ನು ಬಿಸಾಕೋದಷ್ಟೇ, ಇದರಲ್ಲಿ ಏನೂ ಇಲ್ಲ. ಸೊ ನಾನು ಜೂಡಿ ನೋಡಿ ಫ್ರೆಂಡ್ಸ್, ಈಗ ನಾನು ಜೂಡಿ ಇಬ್ಬರೂ ಕುಡ್ದಿದ್ದೀವಿ. ಇವತ್ತಿಂದ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆದರೆ ನಿಜ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಳ್ಳಿ ಸ್ಟೈಲಲ್ಲಿ ಹೇಗೆ ಎಳ್ನೀರನ್ನು ಕುಡಿಯೋದು, ಹೇಗೆ ಅದನ್ನು ಓಪನ್ ಮಾಡಿ ಕುಡಿಯೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.